ಇಡೀ ದೇಶ ಹಣಕ್ಕೋಸ್ಕರ ತಾಯಿ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತೆ. ನಮ್ಮ ನಂಬಿಕೆ ಏನು ಅಂದ್ರೆ ಲಕ್ಷ್ಮಿ ಕೋಪಗೊಂಡ್ರೆ ಮನುಷ್ಯ ದರಿದ್ರನಾಗ್ತಾನೆ ಅನ್ನೋದು. ಸೊ ನೀವು ಕೂಡ ಬಯಸ್ತೀರಾ ತಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ಬೇಕು ಅಂತ? ಯಾರು ಬಯಸೋದಿಲ್ಲ ಇದನ್ನ ಅಲ್ವಾ? ಪ್ರತಿ ಮನೆಯಲ್ಲಿ ಲಕ್ಷ್ಮಿಯನ್ನ ಸ್ವಾಗತ ಮಾಡೋದಕ್ಕೆ ಹಾತೊರಿತಾ ಇರ್ತಾರೆ. ಬಟ್ ತುಂಬಾ ಕಡಿಮೆ ಮನೆಗಳಿಗೆ ಅವಳು ಹೋಗ್ತಾಳೆ ಅಂಡ್ ತುಂಬಾ ಕಡಿಮೆ ಮನೆಗಳಲ್ಲಿ ಅವಳು ನೆಲೆಸ್ತಾಳೆ. ಸೊ ಈ ವಿಡಿಯೋದಲ್ಲಿ ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಇವುಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮೆಲ್ಲರ ಮನೆಯಲ್ಲಿ ದೇವಿ ಲಕ್ಷ್ಮಿ ಬಂದು ನೆಲೆಸ್ತಾಳೆ. ಅಂಡ್ ವಿಡಿಯೋ ಕೊನೆಯಲ್ಲಿ ಲಕ್ಷ್ಮೀ ದೇವಿಯ ವಾಹನ ಗೂಬೆನೆ ಯಾಕೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವೇ ಯೋಚನೆ ಮಾಡಿ, ಯಾವ್ದಾದ್ರು ಜಾಗದಲ್ಲಿ ತುಂಬಾ ಧೂಳು ಕೊಳಕು ಇದ್ರೆ ನೀವು ಇರೋದಕ್ಕೆ ಇಷ್ಟಪಡ್ತೀರಾ? ಫಾರ್ ಎಕ್ಸಾಂಪಲ್ ಎಲ್ಲೋ ಟ್ರಿಪ್ ಹೋಗಿರ್ತೀರಾ, ಅಲ್ಲಿ ತುಂಬಾ ಕೊಳಕಾಗಿರೋ ಹೋಟೆಲ್ ಅಲ್ಲಿ ಸ್ಟೇ ಆಗ್ತೀರಾ? ಇಲ್ಲ ಅಲ್ವಾ? ಯಾಕೆಂದ್ರೆ ಕಮ್ಮಿ ಬಜೆಟ್ ರೂಮ್ ಆದ್ರೂ ಕೂಡ ಕ್ಲೀನ್ ಆಗಿರ್ಬೇಕು ಅಂತ ಬಯಸ್ತೀರಾ ಅಲ್ವಾ? ನಾವು ಆರ್ಡಿನರಿ ಹುಲು ಮಾನವರು ನಾವೇ ಇರೋದಕ್ಕೆ ಕ್ಲೀನ್ ಆಗಿರೋ ಜಾಗವನ್ನ ಬಯಸ್ತೀವಿ, ಇಷ್ಟಪಡ್ತೀವಿ. ಹೀಗಿರುವಾಗ ಆ ಜಗನ್ಮಾತೆ ತಾಯಿ ಲಕ್ಷ್ಮಿ ಎಲ್ಲಿ ಕೊಳಕು ಧೂಳು ನೆಗೆಟಿವ್ ಎನರ್ಜಿ ಇರುತ್ತೋ ಅಂತಹ ಮನೆಯಲ್ಲಿ, ಚೆಲ್ಲಾಪಿಲ್ಲಿ ಆಗಿರುತ್ತೋ ಅಂತಹ ಮನೆಯಲ್ಲಿ, ಎಲ್ಲಿ ಜೇಡರ ಬಲೆಗಳಿರುತ್ತೋ, ಎಲ್ಲಿ ಸದಾ ಹಾಸಿಗೆ ಬೆಡ್ಶೀಟ್ ಓಪನ್ ಆಗಿರುತ್ತೋ, ಎಲ್ಲಿ ಬರೀ ಕೊಳಕು ದರಿದ್ರತೆ ಕಾಣಿಸ್ತಾ ಇರುತ್ತೋ ಅಲ್ಲಿ ಬಂದು ನೆಲೆಸೋದಕ್ಕೆ ಇಷ್ಟಪಡ್ತಾಳ? ಇಲ್ಲ ಅಲ್ವಾ? ಜಪಾನಿನ ಒಂದು ರಿಸರ್ಚ್ ಪ್ರಕಾರ ಕ್ಲೀನ್ ಮಾಡೋದು ಬರೀ ವೇಸ್ಟ್ ಅನ್ನ ತೆಗೆಯೋದು ಮಾತ್ರ ಅಲ್ಲ, ಪಾಸಿಟಿವ್ ಎನರ್ಜಿಯನ್ನ ಬರಮಾಡ್ಕೊಳ್ಳೋದು ಅಂತ ಒಂದು ದೊಡ್ಡ ಪ್ರೋಸೆಸ್ ಅನ್ನ ಅವರು ಫಾಲೋ ಮಾಡ್ತಾರೆ. ಜಪಾನಿಯರು ನಂಬ್ತಾರೆ ಸ್ವಚ್ಛತೆ ಅನ್ನೋದು ಹಣದೊಂದಿಗಿನ ಸೀದಾ ಕನೆಕ್ಷನ್ ಅನ್ನ ಹೊಂದಿದೆ ಅಂತ. ಒಂದು ಕ್ಲೀನ್ ಆಗಿರೋ ರೂಮು, ಕ್ಲೀನ್ ಆಗಿರೋ ಟೇಬಲ್ಲು, ಪ್ರತಿಯೊಂದು ವಸ್ತು ಅದರದೇ ಆದ ಜಾಗದಲ್ಲಿರಬೇಕು. ಇದು ತುಂಬಾ ತುಂಬಾ ಚಿಕ್ಕ ವಿಷಯ ಆದ್ರೂ ಕೂಡ ತಾಯಿ ಲಕ್ಷ್ಮಿಯನ್ನ ಬರಮಾಡ್ಕೊಳ್ಳೋದಿಕ್ಕೆ ಒಂದು ಇನ್ವಿಟೇಷನ್ ಕಾರ್ಡ್ ಇದ್ದ ಹಾಗೆ. ಹಿಸ್ಟರಿನು ಇದನ್ನೇ ಹೇಳುತ್ತೆ, ಸಕ್ಸಸ್ಫುಲ್ ಪರ್ಸನ್ನು ತನ್ನ ಸುತ್ತಮುತ್ತ ಸದಾ ಸ್ವಚ್ಛತೆಯನ್ನ ಕಾಪಾಡ್ತಾನೆ ಅಂತ. ಎಪಿಜೆ ಅಬ್ದುಲ್ ಕಲಾಂ ಇರ್ಬೋದು, ವಿವೇಕಾನಂದ ಸ್ವಾಮಿಗಳಿರ್ಬೋದು, ಧೀರುಭಾಯಿ ಅಂಬಾನಿ ಇರ್ಬೋದು, ತಾವು ಕೆಲಸ ಮಾಡುವಂತಹ ಜಾಗವನ್ನ ಸದಾ ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ತಾ ಇದ್ರು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಸ್ವಚ್ಛತೆ ನಮ್ಮೊಳಗಿನ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಅಂತ. ಸೊ ನಿಮ್ಮ ಬೆಡ್ಡು, ಅಲ್ಮೇರಾ, ಟೇಬಲ್ಲು ಅದನ್ನೆಲ್ಲ ನೀವು ಕ್ಲೀನ್ ಆಗಿ ಇಟ್ಕೋಬೇಕು. ನೀವು ಅದನ್ನ ಕ್ಲೀನ್ ಮಾಡ್ತಾ ಇಲ್ಲ ಅಂದ್ರೆ ದೇವಿ ಲಕ್ಷ್ಮಿಗೆ ಬರಲು ನೀವು ದಾರಿ ಮಾಡಿ ಕೊಡ್ತಿಲ್ಲ ಅಂತ ಅರ್ಥ. ಅಂಡ್ ಎರಡನೇದಾಗಿ ದೇವಿ ಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದ್ರೆ ನಿಮ್ಮ ಮಾತುಗಳು ಮತ್ತು ನಿಮ್ಮ ಬಿಹೇವಿಯರ್ ತುಂಬಾ ಮುಖ್ಯ. ಎಲ್ಲಿ ಮಾತುಗಳಲ್ಲಿ ಸಿಹಿ ಇರುತ್ತೋ, ಎಲ್ಲಿ ಕಠೋರತೆ ಇರೋದಿಲ್ವೋ ಅಲ್ಲಿ ತಾಯಿ ಲಕ್ಷ್ಮಿ ಬಂದು ನೆಲೆಸ್ತಾಳೆ. ಬರೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬರೋದಿಲ್ಲ, ನೀವು ಆಡೋ ಪ್ರತಿ ಮಾತುಗಳಿಂದನೂ ಅವಳು ಬರ್ತಾಳೆ. ಯಾಕೆಂದ್ರೆ ಪದಗಳಲ್ಲಿ ಒಂದು ಎನರ್ಜಿ ಇರುತ್ತೆ, ಒಂದು ವೈಬ್ರೇಷನ್ಸ್ ಇರುತ್ತೆ. ನಿಮ್ಮ ಶಬ್ದಗಳೇ ನಿಮ್ಮ ಸಮೃದ್ಧಿಯನ್ನ ಆಕರ್ಷಿಸೋದು, ಇಲ್ಲ ನಿಮ್ಮ ಸಮೃದ್ಧಿಯನ್ನ ವಿನಾಶ ಮಾಡುವಂಥದ್ದು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕೆಟ್ಟದಾಗಿ ಬರೀ ನೆಗೆಟಿವ್ ಪದಗಳಿಂದಾನೇ ಮಾತಾಡ್ತಾ ಇದ್ರೆ, ಇಲ್ಲ ಆಫೀಸಲ್ಲಿ ಎಂಪ್ಲಾಯೀಸ್ ಜೊತೆಗೆ ಬರೀ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾ ಇದ್ರೆ, ಕೆಲಸದವರೊಡನೆ ಬರೀ ಸಿಟ್ಟಲ್ಲಿ ಮಾತಾಡ್ತಾ ಇದ್ರೆ, ನೀವು ಬರೀ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದಿಲ್ಲ, ತಾಯಿ ಲಕ್ಷ್ಮಿಯ ಎನರ್ಜಿಯನ್ನ ದೂರ ಮಾಡ್ಕೊಳ್ತೀರಾ. ನೆನಪಿಡಿ, ಹಣ ಏಕಾಂಗಿಯಾಗಿ ಬರೋದಿಲ್ಲ, ನಿಮ್ಮ ಸುತ್ತಮುತ್ತ ಇರೋ ಜನಗಳೊಂದಿಗೆ ಅಂಡ್ ಜನರೊಡನೆ ಒಳ್ಳೆ ಸಂಬಂಧ ಕ್ರಿಯೇಟ್ ಆಗೋದು ನಿಮ್ಮ ಬಿಹೇವಿಯರು ಮತ್ತು ನಿಮ್ಮ ಮಾತುಗಳಿಂದ. ಫಾರ್ ಎಕ್ಸಾಂಪಲ್, ಯಾರೋ ದೊಡ್ಡ ಅಂಗಡಿಯವನು ಸದಾ ಸಿಟ್ಟಲ್ಲಿ ಸಿಡಿ ಸಿಡಿ ಅಂತ ಮಾತಾಡ್ತಾ ಇದ್ರೆ ಅವನ ಅಂಗಡಿಗೆ ಹೋಗೋದಕ್ಕೆ ಯಾರು ಇಷ್ಟಪಡ್ತಾರೆ? ಇನ್ನೊಂದ್ ಕಡೆ ಚಿಕ್ಕ ಅಂಗಡಿ ಆದ್ರೂ ಸದಾ ನಗ್ತಾ ನಗ್ತಾ ಒಳ್ಳೆತನದೊಂದಿಗೆ ಅವನು ವ್ಯವಹಾರ ಮಾಡ್ತಾ ಇದ್ರೆ ಅವನ ಅಂಗಡಿಗೆ ಜನ ಬರೋದಕ್ಕೆ ಇಷ್ಟಪಡ್ತಾರೆ. ಇದೇ ಡಿಫರೆನ್ಸು ನಿಮ್ಮ ಲ್ಯಾಂಗ್ವೇಜು ಮತ್ತೆ ನಿಮ್ಮ ಬಿಹೇವಿಯರ್ದು. ಟಾಟಾ ಇರ್ಬೋದು, ನಮ್ಮ ಇನ್ಫೋಸಿಸ್ ಸುಧಾ ಮೂರ್ತಿ ಅಮ್ಮ ಇರ್ಬೋದು, ಹಾಗೇನೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಸ್ಟೀವ್ ಜಾಬ್ಸ್ ಇರ್ಬೋದು, ಇವರೆಲ್ಲ ಅಗರ್ಭ ಶ್ರೀಮಂತರಾಗಿದ್ರು. ಮಾತಾಡುವಾಗ ವಾಯ್ಸ್ ಅಲ್ಲಿ ಅಹಂಕಾರ ಇರೋದಿಲ್ಲ, ಬದಲಿಗೆ ನಮ್ರತೆ, ಶಾಂತಿ ಹಾಗೂ ಗೌರವಯುತವಾಗಿರುತ್ತೆ. ನಮಗೆ ಗೊತ್ತು ಹಣ ನಮ್ಮ ಮೈಂಡ್ ಸೆಟ್ ಇಂದ ಬರುತ್ತೆ, ಆದ್ರೆ ನಿಲ್ಲೋದು ನಮ್ಮ ಸುತ್ತಮುತ್ತ ಇರೋ ಜೊತೆಗಿನ ಸಂಬಂಧಗಳ ಮೇಲೆ. ಯಾರು ನಮ್ರವಾಗಿರೋದಿಲ್ವೋ ಅವ್ರು ಎಷ್ಟೇ ಗಳಿಸಿದ್ರು ಅದು ಒಂದಿನ ಕೈ ಜಾರಿ ಹೋಗೇ ಹೋಗುತ್ತೆ. ಯಾಕೆಂದ್ರೆ ನಮ್ರತೆ ಅನ್ನೋದು ಎಂತಹ ಗುಣ ಅಂದ್ರೆ ನಿಮ್ಮ ಲೈಫಲ್ಲಿ ಎಲ್ಲಾ ರೀತಿಯ ಸಕ್ಸಸ್ನ ಬಾಗಿಲುಗಳನ್ನ ತೆರೆಯುವಂಥದ್ದು. ಅಂಡ್ ಒಂದನ್ನ ನೆನ್ಪಿಡಿ, ಯಾರು ಬೇರೆಯವರನ್ನ ಕೀಳಾಗಿ ಭಾವಿಸ್ತಾರೋ ಸಮಯ ಅನ್ನೋದು ಅಂಥವರನ್ನ ತುಂಬಾ ಬೇಗ ಚಿಕ್ಕವರನ್ನಾಗಿ ಮಾಡ್ಬಿಡುತ್ತೆ. ಕೆಟ್ಟ ಮಾತುಗಳನ್ನಾಡೋರು ಶ್ರೀಮಂತ ಆಗಿರ್ಬೋದು, ಆದ್ರೆ ಯಾವತ್ತಿಗೂ ನೆಮ್ಮದಿಯಾಗಿರಲ್ಲ. ಯಾಕೆಂದ್ರೆ ಎಲ್ಲಿ ಕಠೋರತೆ ಇರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಎಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ಸೊ ನೀವು ನಿಮ್ಮ ಹಣ ಬರೀ ಅಕೌಂಟ್ ಅಲ್ಲಿ ಮಾತ್ರ ಅಲ್ಲ, ನಿಮ್ಮ ಲೈಫಲ್ಲಿ ಗೌರವ, ನೆಮ್ಮದಿ, ಆನಂದನೂ ತರಬೇಕು ಅಂದ್ರೆ ನಿಮ್ಮ ಲ್ಯಾಂಗ್ವೇಜು ಮತ್ತೆ ನಿಮ್ಮ ಬಿಹೇವಿಯರ್ ಅನ್ನ ನೀವು ನಮ್ರವಾಗಿಟ್ಕೋಬೇಕು, ಸಿಹಿಯಾಗಿಟ್ಕೋಬೇಕು. ಲಕ್ಷ್ಮಿ ಎಲ್ಲಿ ನೆಲೆಸ್ತಾಳೆ ಅಂದ್ರೆ ನಿಮ್ಮ ಹ್ಯಾಬಿಟ್ಸು, ನಿಮ್ಮ ಸಂಸ್ಕಾರ ಎಲ್ಲಿ ಸರಿಯಾಗಿದೆ ಅಲ್ಲಿ ಮಾತ್ರ. ತುಂಬಾ ಜನ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾರೆ, ಆದ್ರೆ ಪೂಜೆ ಆದ ತಕ್ಷಣ ತಮ್ಮ ನಾಲಿಗೆ ಮೇಲೆ, ತಮ್ಮ ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಲ್ಲ.
ಕೆಟ್ಟ ಶಬ್ದಗಳಿಂದ ಬೈಯೋದಕ್ಕೆ ಶುರು ಮಾಡ್ತಾರೆ. ಅಂತಹ ಕಡೆ ಲಕ್ಷ್ಮಿ ಬಹಳ ದಿನ ನಿಲ್ಲೋದಿಲ್ಲ. ಈ ಲಕ್ಷ್ಮೀ ದೇವಿಯನ್ನ ಬರಮಾಡ್ಕೊಳ್ಳೋದಿಕ್ಕೆ ಬರೀ ದೀಪ ಹಚ್ಚಿದ್ರೆ ಸಾಲದು, ನಿಮ್ಮ ಭಾಷೆ, ನಿಮ್ಮ ನಡತೆ ಅವಳನ್ನ ಹೆಚ್ಚು ಸೆಳೆಯುತ್ತೆ. ಒಂದು ಸರಿ ಇಂಟರ್ವ್ಯೂನಲ್ಲಿ ಟಾಟಾ ಅವರನ್ನ ಕೇಳಲಾಗುತ್ತೆ, ನಿಮ್ಮ ಹತ್ರ ಇಷ್ಟೆಲ್ಲ ಹಣ ಇದ್ರೂನು ಸದಾ ನೀವು ಶಾಂತವಾಗಿ ಸಿಂಪಲ್ ಆಗಿರ್ತೀರಾ ಹೇಗೆ ಅಂತ. ರತನ್ ಟಾಟಾ ನಗ್ತಾ ನಗ್ತಾ ಹೇಳ್ತಾರೆ, ಸ್ಟೇಟಸ್ ಅನ್ನೋದು ನನ್ನ ಹಣ ಮತ್ತೆ ನನ್ನ ಬಟ್ಟೆಯಲ್ಲಿಲ್ಲ, ಅದು ಬರೋದು ನಮ್ಮ ನಡತೆಯಿಂದ ಅಂತ. ಹಾಗಾಗಿ ನಿಮ್ಮ ಭಾಷೆ, ನಡತೆ, ಇನ್ನೊಬ್ಬರನ್ನ ನಡೆಸಿಕೊಳ್ಳುವ ರೀತಿ, ಮಾತು, ನಿಮ್ಮ ಬಿಹೇವಿಯರು ಇದೆಲ್ಲ ಲಕ್ಷ್ಮಿಯನ್ನ ಬರಮಾಡ್ಕೊಳ್ಳೋದಿಕ್ಕೆ, ಸೆಳೆಯೋದಿಕ್ಕೆ, ನಿಮ್ಮ ಮನೆಯಲ್ಲಿ ಸದಾ ನೆಲೆಸೋದಕ್ಕೆ ಸಹಾಯ ಮಾಡುತ್ತೆ. ಮೂರನೇದಾಗಿ ತಾಯಿ ಲಕ್ಷ್ಮಿ ಕೆಲವರ ಹತ್ರ ಮಾತ್ರ ಯಾಕೆ ನೆಲೆಸ್ತಾಳೆ ಅನ್ನೋದು. ಇದಕ್ಕೆ ಕಾರಣ ಗ್ರಾಟಿಟ್ಯೂಡ್ ಇಲ್ಲದೆ ಇರೋದು. ಅಂದ್ರೆ ಈಗಾಗಲೇ ನಿಮಗೆ ಭಗವಂತ ಕೊಟ್ಟಿರೋದಕ್ಕೆ, ಇನ್ನೊಬ್ಬರ ಸಹಾಯ ತಗೊಂಡು ನೀವು ಬೆಳೆದಿರೋದಕ್ಕೆ ನಿಮ್ಮ ಹತ್ರ ಕೃತಜ್ಞತೆ ಇಲ್ಲ ಅಂದ್ರೆ ಈಗ ಇರೋದು ಹೊರಟು ಹೋಗುತ್ತೆ ಅಂಡ್ ಹೊಸ ಆಪರ್ಚುನಿಟೀಸು ಸಿಗೋದೇ ಇಲ್ಲ. ಇದು ಬರೀ ಆಧ್ಯಾತ್ಮಿಕ ಜ್ಞಾನ ಅಲ್ಲ, ಇದು ಯೂನಿವರ್ಸ್ ಅಲ್ಲ. ಯಾರು ಗ್ರಾಟಿಟ್ಯೂಡ್ ಇಟ್ಕೊಳ್ಳೋದಿಲ್ವೋ ಅವರು ಸರ್ವನಾಶ ಆಗೋದು ಗ್ಯಾರಂಟಿ. ನಿಮಗೆ ಯಾರಾದರೂ ಏನೇ ಒಳ್ಳೇದನ್ನ ಮಾಡಿದ್ರೆ ಅದನ್ನ ಮರೆತು ಅವರನ್ನ ನೀವು ಕೆಟ್ಟದಾಗಿ ನಡೆಸ್ಕೊಂಡ್ರೆ, ಅವಮಾನ ಮಾಡಿದ್ರೆ, ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ಖಂಡಿತ ಲಕ್ಷ್ಮಿ ಒಂದಲ್ಲ ಒಂದು ದಿನ ನಿಮ್ಮಿಂದ ದೂರ ಹೋಗೇ ಹೋಗ್ತಾಳೆ. ಅವಳು ಯಾವತ್ತೂ ಬಂದು ನೆಲೆಸೋದಿಲ್ಲ. ನಿಮಗೆ ಯಾರೇ ಒಂದು ಚಿಕ್ಕ ಸಹಾಯ ಮಾಡಿದ್ರು ಅವರಿಗೆ ಕೃತಜ್ಞತೆ ಹೇಳಿದ್ರೆ, ಗ್ರಾಟಿಟ್ಯೂಡ್ ಇಟ್ಕೊಂಡ್ರೆ, ಅವರಿಗೆ ಥ್ಯಾಂಕ್ಸ್ ಹೇಳಿದ್ರೆ, ಅಪ್ರಿಶಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಅದನ್ನ ಬಿಟ್ಟು ಅಹಂಕಾರ ತೋರಿಸಿದ್ರೆ ನಿಮಗೆ ಸಹಾಯ ಮಾಡ್ತಾರ ಅವರು? ಇಲ್ಲ ಅಲ್ವಾ? ಸೊ ಇದು ನೇಚರ್ ಲಾ. ನಿಮ್ಮ ಸ್ಯಾಲ್ರಿ, ನೀವಿರೋ ಮನೆ, ನಿಮ್ಮ ಪೇರೆಂಟ್ಸು, ನಿಮ್ಮ ಹತ್ರ ಇರೋ ಹಣ, ನಿಮ್ಮ ಫ್ರೆಂಡ್ಸು, ನಿಮ್ಮ ಗುರು, ನಿಮಗೆ ಹೆಲ್ಪ್ ಮಾಡಿರೋರು, ಹೀಗೆ ಎಲ್ಲದಕ್ಕೂ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಯೂನಿವರ್ಸ್ ಇನ್ನೂ ಹೆಚ್ಚು ಕೊಡೋದಕ್ಕೆ ಶುರು ಮಾಡುತ್ತೆ. ಗ್ರಾಟಿಟ್ಯೂಡ್ ಅನ್ನೋದು ಮ್ಯಾಗ್ನೆಟ್ ಇದ್ದ ಹಾಗೆ ಎಲ್ಲಾ ಸುಖವನ್ನ ನಿಮಗೆ ಅದು ತಂದು ಕೊಡುತ್ತೆ. ಬದಲಿಗೆ ಯಾವಾಗ್ಲೂ ಕಂಪ್ಲೇಂಟ್ ಹೇಳ್ತಾ, ಎಲ್ಲರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾ, ಕೆಟ್ಟ ಭಾಷೆಗಳಲ್ಲಿ ನಿಂದಿಸ್ತಾ, ನಿಮ್ಮನ್ನ ನೀವು ಅನ್ಲಕ್ಕಿ ಅನ್ಕೊಳ್ತಾ, ಹೀಗೆ ನಿಮ್ಮ ನೆಗೆಟಿವ್ ಎನರ್ಜಿಯಿಂದಾನೇ ಇದ್ರೆ ಎಲ್ಲಾ ಒಂದು ಆಪರ್ಚುನಿಟೀಸ್ ಅನ್ನ ನೀವು ಬ್ಲಾಕ್ ಮಾಡ್ಕೊಳ್ತೀರಾ. ಈ ನೆಗೆಟಿವ್ ಮಾತುಗಳಿಂದ ತಾಯಿ ಲಕ್ಷ್ಮಿ ನಿಮ್ಮಿಂದ ದೂರ ಹೋಗ್ತಾಳೆ. ಹಾಗೆ ಹಣ ಬರೋದು ನಿಂತು ಹೋಗುತ್ತೆ. ಯೂನಿವರ್ಸು ಥಿಂಕ್ ಮಾಡುತ್ತೆ, ಇವನಿಗೆ ಏನೇ ಕೊಟ್ರು ತನ್ನ ನೆಗೆಟಿವಿಟಿಯನ್ನ ಬಿಡೋದಿಲ್ಲ ಅಂತ ಕೊಡೋದನ್ನ ನಿಲ್ಸ್ಬಿಡುತ್ತೆ. ಅಂತವರ ನಾಶ ಖಂಡಿತ ಸಿದ್ಧ. ಆದ್ರೆ ಯಾರು ಗ್ರಾಟಿಟ್ಯೂಡ್ ಇಟ್ಕೊಳ್ತಾರೆ ಎಲ್ಲರ ಬಗ್ಗೆ ಅಂತವರನ್ನ ಹಣ ಹುಡುಕೊಂಡು ಬರುತ್ತೆ, ಲಕ್ಷ್ಮಿ ಬಂದು ನೆಲೆಸ್ತಾಳೆ. ಸೊ ಇರೋದಕ್ಕೆ, ಸಿಕ್ಕಿರೋದಕ್ಕೆ ನೀವು ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ಏನು ಬಯಸ್ತಾ ಇದ್ದೀರೋ ಅದಕ್ಕೆ ನೀವು ಅರ್ಹರಾಗೋದಿಲ್ಲ. ಇವತ್ತು ನಿಮ್ಮ ಹತ್ರ ಹಣ, ಮನೆ, ಬಿಸ್ನೆಸ್ ಇರ್ಬೋದು, ಆದ್ರೆ ಅದನ್ನ ಸಂಪಾದಿಸೋಕೆ ಹೆಲ್ಪ್ ಮಾಡಿದವರ ಬಗ್ಗೆ, ನಿಮ್ಮ ಜೊತೆ ನಿಂತವರ ಬಗ್ಗೆ ನಿಮಗೆ ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ಖಂಡಿತ ಒಂದಲ್ಲ ಒಂದು ದಿನ ಎಲ್ಲ ಹೊರಟು ಹೋಗುತ್ತೆ. ಇದು ಸತ್ಯ. ಸೊ ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ಇರೋದು ಕೂಡ ಹೊರಟು ಹೋಗುತ್ತೆ. ಹಾಗಾಗಿ ನೀವು ದಿನ ಮಲಗೋದಕ್ಕೆ ಮೊದಲು ಯೂನಿವರ್ಸು, ಗಾಡು, ನೀವು ಯಾರನ್ನ ನಂಬ್ತಿರೋ ಅವರಿಗೆ ಕೈ ಜೋಡಿಸಿ ಥ್ಯಾಂಕ್ಸ್ ಹೇಳಿ. ನಂತರ ನೋಡಿ ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಹಣ ಬರೀ ಹಾರ್ಡ್ ವರ್ಕ್ ಇಂದ ಬರಲ್ಲ. ಹಣ ಬರೋದು ಯಾರು ಗ್ರಾಟಿಟ್ಯೂಡ್ ಅನ್ನ ಮನಸ್ಸಲ್ಲಿ ಇಟ್ಟಿರ್ತಾರೋ ಅವರಿಗೆ ಹಣ ಸುಲಭವಾಗಿ ಬರುತ್ತೆ. ಅಂಡ್ ನಾಲ್ಕನೇದಾಗಿ ಲಕ್ಷ್ಮಿ ಯಾಕೆ ನಿಮ್ಮಿಂದ ದೂರ ಆಗ್ತಾಳೆ ಅನ್ನೋದು. ನೀವು ಯಾವಾಗ ಏನಾದ್ರೂ ಹೊಸದನ್ನ ಕಲಿಯೋದಕ್ಕೆ ಟ್ರೈ ಮಾಡೋದಿಲ್ವೋ, ಹೊಸ ಕೆಲಸ ಮಾಡಬೇಕು, ಹೊಸ ಸ್ಕಿಲ್ಸ್ ಅನ್ನ ಕಲಿಬೇಕು, ಹೊಸ ಹ್ಯಾಬಿಟ್ ಅನ್ನ ಬೆಳೆಸ್ಕೋಬೇಕು. ನಮಗೂ ಪಶು ಪಕ್ಷಿಗಳಿಗೂ ಇದೇ ವ್ಯತ್ಯಾಸ. ನಿಮಗೆ ಗೊತ್ತಿದೆ, ಪಶು ಪಕ್ಷಿಗಳದ್ದು ಒಂದೇ ತರಹದ ಜೀವನ, ಅವೆಂದಿಗೂ ಹೊಸದನ್ನ ಕಲಿಯೋದಿಲ್ಲ. ಆದ್ರೆ ಮನುಷ್ಯ ಹಾಗಲ್ಲ, ದಿನದಿನಕ್ಕೂ ಹೊಸದನ್ನ ಅವನು ಕಲಿತಾ ಬಂದಿದ್ದಾನೆ. ಮೊದಲು ಸಿಕ್ಕಿದ್ದನ್ನ ತಿಂತಾ ಇದ್ದ, ನಂತರ ಕೃಷಿ ಮಾಡೋದನ್ನ ಕಲಿತ, ನಂತರ ಕೆಲಸ ಹಗುರ ಮಾಡ್ಕೊಳ್ಳೋದಿಕ್ಕೆ ಪ್ರಾಣಿಗಳನ್ನ ಸಾಕೋದನ್ನ ಕಲ್ತ್ಕೊಂಡ, ಮಳೆ ಗಾಳಿಯಿಂದ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಬರೆಗಳನ್ನ ಕಂಡು ಹಿಡ್ಕೊಂಡ, ಗುಹೆಯಿಂದ ಮನೆಗೆ ಬಂದ, ತಮ್ಮ ಮಾತುಗಳನ್ನ ಬೇರೆಯವರಿಗೆ ಕಳಿಸೋದಕ್ಕೆ ಭಾಷೆ ಕಲಿತ, ಗಾಡಿಗಳ ಆವಿಷ್ಕಾರ ಕೂಡ ಆಯ್ತು. ಇದು ಏನ್ ತೋರಿಸುತ್ತೆ ಅಂದ್ರೆ ಮನುಷ್ಯನಿಗೆ ಹೊಸದನ್ನ ಕಲಿಯೋದಕ್ಕೆ ಬುದ್ಧಿ ಇದೆ. ಈ ಒಂದು ಕಲಿಕೆಯ ಹಂಬಲ ಇಲ್ಲ ಅಂದ್ರೆ ಈಗ್ಲೂ ನಾವೆಲ್ಲ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತಾನೆ ಅರ್ಥ. ಸೊ ಸಕ್ಸಸ್ಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ, ಆದ್ರೆ ಶ್ರೀಮಂತರಾಗೋಕೆ ಶಾರ್ಟ್ ಕಟ್ ಇದೆ. ಅದು ಯಾವುದು ಅಂದ್ರೆ ಹೊಸದಾಗಿ ಏನಾದ್ರೂ ಕಲಿಯೋದು, ಅದನ್ನ ಅಭ್ಯಾಸ ಮಾಡ್ಕೊಳ್ಳೋದು. ಯಾವತ್ತು ನೀವು ನನಗೆಲ್ಲ ಗೊತ್ತಿದೆ, ಎಲ್ಲರೂ ನನಗಿಂತ ಕೆಳಗೆ ಅನ್ನೋ ಅಹಂಕಾರ ಬೆಳೆಸ್ಕೊಳ್ತೀರಾ, ಅವತ್ತಿಂದಾನೇ ನಿಮ್ಮ ಪತನ ಶುರು ಆಗುತ್ತೆ. ದೊಡ್ಡವರ ಗಾದೆ ಹೇಳಿದಾರಲ್ವಾ, ಅಲ್ಪ ವಿದ್ಯಾ ಮಹಾಗರ್ವಿ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಸರ್ವತಲ್ಲಿ ಛತ್ರಿ ಹಿಡ್ದ ಅಂತ. ಹಾಗಾಗ್ಬಿಡುತ್ತೆ. ಲಕ್ಷ್ಮೀ ದೇವಿಗೆ ಹಾರ್ಡ್ ವರ್ಕ್ ಪರ್ಸನ್ಗಿಂತ ದಿನ ಹೊಸದನ್ನ ಕಲಿಯುವ ಸ್ಕಿಲ್ಡ್ ಪರ್ಸನ್ ಜಾಸ್ತಿ ಇಷ್ಟ ಆಗೋದು. ಸೊ ಕಲಿತಾ ಇರಿ. ಹೊಸ ನಾಲೆಡ್ಜ್ ಬಂದ ಹಾಗೆ ಹೊಸದಾಗಿ ಕೆಲಸ ಮಾಡ್ತಾ ಹೋಗ್ತೀರಾ, ಆಗ ಸಕ್ಸಸ್ ಜೊತೆಗೆ ಹಣನೂ ಬರ್ತಾ ಹೋಗುತ್ತೆ. ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೋಬೇಕು ಅಂದ್ರೆ ದಿನದಿಂದ ದಿನಕ್ಕೆ ನಿಮ್ಮನ್ನ ನೀವು ಬೆಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಕೊನೆಯದಾಗಿ ಹೇಳ್ತೀನಿ, ಲಕ್ಷ್ಮೀ ದೇವಿಯ ವಾಹನ ಗೂಬೆನೆ ಯಾಕೆ ಅಂತ. ಇದು ಬರೀ ಪೌರಾಣಿಕ ಕಥೆಯಲ್ಲ, ಶ್ರೀಮಂತನಾಗುವ ರಹಸ್ಯ. ನೀವೇ ಥಿಂಕ್ ಮಾಡಿ, ಹಣದ ದೇವಿ, ವೈಭವದ ತಾಯಿ, ಅವಳ ಹತ್ರ ಆನೆ, ಸಿಂಹ, ಗರುಡ, ನವಿಲಿನಂತ ಶಕ್ತಿಶಾಲಿ ಆಪ್ಷನ್ಸ್ ಇದ್ರು ಕೂಡ ಅವಳು ಶಾಂತವಾಗಿರೋ, ನಿಶಾಚರವಾದ, ಮೌನವಾಗಿರುವಂತಹ ಒಂದು ಪಕ್ಷಿಯನ್ನ ಯಾಕೆ ತನ್ನ ವಾಹನವನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂತ. ಯಾಕೆಂದ್ರೆ ಗೂಬೆ ನಮಗೆ ತಿಳಿಸುತ್ತೆ, ನಿಜವಾದ ಐಶ್ವರ್ಯ ಅನ್ನೋದು ಗಲಾಟೆಯಲ್ಲಿ ಅಲ್ಲ, ಶಾಂತತೆಯಲ್ಲಿದೆ ಅಂತ. ಬರೀ ಶೋ ಆಫ್ ಮಾಡೋದ್ರಲ್ಲಿ ಅಲ್ಲ,
ಫರ್ಮ್ ಆಗಿ ನಿಲ್ಲೋದರಲ್ಲಿದೆ ಅಂತ. ಗೂಬೆ ರಾತ್ರಿ ನೋಡುತ್ತೆ. ಯಾಕೆಂದ್ರೆ ಬೇರೆಯವರ ಯೋಚನೆಗಳು ನಿಂತಾಗ ಅಂದ್ರೆ ಮಲಗಿದಾಗ ಅಲ್ಲಿಂದ ಅದರ ದೃಷ್ಟಿ ಸ್ಟಾರ್ಟ್ ಆಗತ್ತೆ. ಆದ್ರೆ ಪ್ರಪಂಚದಲ್ಲಿ ಗೂಬೆನ ದಡ್ಡತನಕ್ಕೆ ಹೋಲಿಸಲಾಗುತ್ತೆ. ಜನ ಅಪಹಾಸ್ಯ ಮಾಡ್ತಾರೆ ಇವನೊಬ್ಬ ಗೂಬೆ ಅಂತ. ಆದ್ರೆ ನಿಜವಾದ ಅರ್ಥ ಯಾರನ್ನ ನೀವು ಗೂಬೆ ಅಂತ ಅಪಹಾಸ್ಯ ಮಾಡ್ತಿರೋ ಆ ಗೂಬೆ ನಿಜವಾದ ಹಣದ ರಕ್ಷಕ. ಗೂಬೆ ಒಂದೇ ಒಂದು ಪ್ರಾಣಿ ಕಗ್ಗತ್ತಲಿನಲ್ಲಿ ಕೂಡ ಅದು ಕ್ಲಿಯರ್ ಆಗಿ ನೋಡುವಂಥದ್ದು. ಆದ್ರೆ ಇಡೀ ಪ್ರಪಂಚ ಕನ್ಫ್ಯೂಸ್ ಅಲ್ಲಿ ಇದ್ದಾಗ, ಏನು ಕಾಣದೇ ಇದ್ದಾಗ ಗೂಬೆ ಮಾತ್ರ ನೀಟಾಗಿ ಕ್ಲಿಯರ್ ಆಗಿ ನೋಡುತ್ತೆ. ಇದೇ ಗುಣ ಶ್ರೀಮಂತನಾಗೋದಕ್ಕೆ ಬೇಕಾಗಿರೋದು. ಎಲ್ಲಿ ದಾರಿ ಕತ್ತಲಾಗಿದ್ರು ಅದರಲ್ಲಿ ಬೆಳಕನ್ನ ಹುಡುಕಿ ಶ್ರಮ ಪಡುವಂತಹ ವ್ಯಕ್ತಿ ಇರ್ತಾನೆ, ಅವನು ನಿಜವಾಗ್ಲೂ ಶ್ರೀಮಂತನಾಗ್ತಾನೆ. ಹಾಗೇನೆ ಗೂಬೆ ಏಕಾಗ್ರತೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ತುಂಬಾ ಫೋಕಸ್ ಆಗಿರುತ್ತೆ. ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿ ಇಡುತ್ತೆ. ಇದೇ ಗುಣ ಒಬ್ಬ ಶ್ರೀಮಂತನಿಗೆ ಬೇಕಾಗಿರೋದು. ಯೋಚನೆ ಮಾಡದೆ ಖರ್ಚು ಮಾಡ್ತಾ ಇದ್ರೆ, ಯೋಚನೆ ಮಾಡದೆ ಉಡಾಯಿಸ್ತಾ ಇದ್ರೆ ಶ್ರೀಮಂತರಾಗಲ್ಲ. ಫೋಕಸ್ಸು, ಮೌನ, ಆಳವಾದ ದೃಷ್ಟಿ ಇರೋದ್ರಿಂದನೇ ಲಕ್ಷ್ಮಿ ಗೂಬೆಯನ್ನ ತನ್ನ ವಾಹನವನ್ನಾಗಿ ಮಾಡ್ಕೊಂಡಿದ್ದಾಳೆ. ಸೊ ಯಾವಾಗ ನೀವು ಲಕ್ಷ್ಮಿಯ ಮೂರ್ತಿ ನೋಡಿದ್ರು ಬರೀ ಕೈ ಮುಗಿಬೇಡಿ, ಥಿಂಕ್ ಮಾಡಿ ನೀವು ಎಷ್ಟು ಫೋಕಸ್ ಇಟ್ಟಿದ್ದೀರಾ, ಎಷ್ಟು ದೃಢವಾಗಿದ್ದೀರಾ, ಎಷ್ಟು ರಾತ್ರಿಗಳಲ್ಲಿ ನಿದ್ದೆಗೆಟ್ಟು ಕೆಲಸ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ. ಹೌದು ಅಂತ ಆದ್ರೆ ಖಂಡಿತ ನಿಮ್ಮ ಮನೆಗೆ ಲಕ್ಷ್ಮಿ ಬರೋದಲ್ದೆ ಬಂದು ನೆಲೆಸ್ತಾಳೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.